Hi, hello, namaskara. Welcome back to my YouTube channel. Hope you're all liking my content so far. ನಿಮ್ಮೆಲ್ರಿಗೂ ನನ್ನ ಒಂದು ಕಾಂಟೆಂಟ್ ಪ್ರಯತ್ನದಲ್ಲಿ ಏನಿದ್ದೀನಿ ಅದು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ವಿಡಿಯೋ ಏನಿದೆ ನಾನು ನಿಮ್ಮೆಲ್ರಿಗೂ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಗೋನಾ ಟೇಕ್ ಯು ಗೈಸ್ ಕ್ವಿಕ್ಲಿ ಅಂಡ್ ಹಿಟ್ ದ ರೋಡ್ ರೈಟ್ ನೌ. Do you want to meet the animals? What? Ringa ringa roses? No ringa ringa roses. It took us 1.5 hours to reach this farm. It's called Grace Haven Homestead, and it is in Stark, Florida. And you can see it's a beautiful plot of a land that they have here. They have a lot of animals, and we first started off with the reptile family, starting with the turtle. Then we got to touch and meet and greet the frog, and Viara was like very brave, and she didn't get scared. I think both the kids were like very brave enough to touch all the animals without being scared. In fact, turtle was like really cute to hold. It, you can see Viara being very playful with them, and they have beautiful dogs as well in their farm. ವಿಯಾರಂಗೆ ಕೇಳಂಗೆ ಇಲ್ಲ, ಡಾಗ್ಸ್ ಅಂದರೆ ಶೀ ಜಸ್ಟ್ ಲವ್ಸ್ ದೆಮ್. ಶಿ ಸೋ ಫ್ರೆಂಡ್ಲಿ ವಿತ್ ದ ಡಾಗ್ಸ್. ಆ್ಯಂಡ್ ವಿಯಾರ ಅಂತೂ ಎಲ್ಲ ಆ್ಯನಿಮಲ್ಸ್ಗೆ, ಎಲ್ಲ ರೆಪ್ಟೈಲ್ಸ್ಗೆ ಹಾಯ್ ಹೇಳಿದ್ದು ಹಾಯ್ ಅನ್ನೋದು. ಶಿ ವಾಸ್ ಜಂಪಿಂಗ್ ಅರೌಂಡ್, ರನ್ನಿಂಗ್ ಅರೌಂಡ್ ಖುಷಿಯಾಗಿ. ಇಲ್ಲಿ ನೋಡ್ತಾ ಇರೋ ಟಾರ್ಟಸ್ ಏನಿದೆ, ಇದ್ರ ಹೆಸರು ರೋಸ್ ಅಂತ. ಆ್ಯಂಡ್ ದಿಸ್ ಕ್ಯಾನ್ ಗ್ರೋ ಅಪ್ ಟು 200 pounds. ಹಾಯ್ ರೋಸ್ ಅನ್ನು ಸೇ ರೋಸ್. ಹಾಯ್ ರೋಸ್. Oh. Her name is Rose, and she can grow up to 200 pounds. Isn't she so cute? Get her. Mastix lizard. They are from Africa, different parts of Asia, and I believe even in India they are native too as well. And they come in different colors. They're very nice. Here you go, Brenda. Oh, this is. I'm capturing it. Smile. ಒಂದು ಕಡೆ ನಾನು ದೊಡ್ಡ ಪುಕ್ಲಿ, ಆ್ಯಂಡ್ ನನ್ನ ಗಂಡ ಹೀ ಈಸ್ ಆಲ್ಸೋ ವೆರಿ ಬ್ರೇವ್ ದಟ್ ವೇ. ಐ ಥಿಂಕ್ ಆ ಬ್ರೇವ್ನೆಸ್ ನನ್ನ ಮಗಳಿಗೂ ಬಂದಿರೋದು ಪ್ರಾಬಬ್ಲಿ. ಅವಳಂತೂ ನಮ್ಮಿಬ್ರಿಗೂ ಜಾಸ್ತಿ ಬ್ರೇವ್. ಎಲ್ಲ ಆ್ಯನಿಮಲ್ಸ್ಗೂ ಕಿಸ್ ಕೊಡೋದು, ಎಲ್ಲ ಆ್ಯನಿಮಲ್ಸ್ಗೂ ಟಚ್ ಮಾಡೋದು. ಆ್ಯಂಡ್ ಶಿ ವಾಸ್ ಸ್ಮೈಲಿಂಗ್ ಲಿಟ್ರಲಿ, ಆ್ಯಂಡ್ ವಿ ಫೆಲ್ಟ್ ರಿಯಲಿ ಪ್ರೌಡ್ ಆಫ್ ಹರ್. ಆ್ಯಕ್ಚುಲಿ ಎಷ್ಟು ಧೈರ್ಯವಾಗಿದ್ದಾಳೆ ಅಂತ ಖುಷಿ ಆಯಿತು. ನನಗೆ ಯಾಕೋ ಭಯ ಆಗ್ತಾ ಇದೆ. ಇವರಿಬ್ರು ಮುಂದೆ ನನಗೆ ಸೇರಿಕೊಂಡು ಫುಲ್ ಹೆದರಿಸಿ ಈ ಥರ ಮುಖದ ಮೇಲೆ ತಂದು ಲಿಸರ್ಡ್, ಕಾಕ್ರೋಚ್ ತಂದು ಮುಖದ ಮೇಲೆ ಬಿಟ್ಬಿಟ್ರೆ ಅಂತ ಭಯ ಆಗತ್ತೆ ನನಗೊಂದೊಂದ್ಸಲ. ಈ ಫಾರ್ಮ್ ಓನರ್ಸ್ಗೆ ಮಕ್ಳಿರೋದ್ರಿಂದ ಅವ್ರ ಮಕ್ಳ ಟಾಯ್ಸ್ನ ಅವರು ಟ್ರೀ ಕೆಳಗಿಟ್ಟಿದ್ರು. ವಿಯಾರ ಜಸ್ಟ್ ಲವ್ಡ್ ಪ್ಲೇಯಿಂಗ್, ಬಟ್ ಫುಲ್ ಕೈ ಕಾಲೆಲ್ಲ ಮಣ್ಣು ಮಾಡ್ಕೊಂಡ್ಬಿಟ್ಟಿದ್ಲು. ಬಟ್ ದಟ್ಸ್ ಹೌ ವಿ ಆರ್ ಸಪೋಸ್ ಟು ಬಿ ಅಲ್ವಾ. ನೇಚರ್ ಅಂದಾಗೆಲ್ಲ ಮರ್ತು ಜಸ್ಟ್ ಮಿಂಗಲ್ ವಿತ್ ದ ನೇಚರ್, ಜಸ್ಟ್ ಆ್ಯಸ್ ಈಸ್ ಅನ್ನೋ ಥರ. ದೆನ್ ನೆಕ್ಸ್ಟ್ ವಿ ಗಾಟ್ ಟು ಮೀಟ್ ಸಮ್ ಬನೀಸ್, ವ್ಯಾಕೂನ್ಸ್ ಆ್ಯಂಡ್ ಸಮ್ ಕಿಂಕಜೂಸ್. ರ್ಯಾಕೂನ್ಸ್ಗೆ ಅವರು ಮ್ಯಾಂಗೋ ಮತ್ತು ಬನಾನಾ ನಮ್ಮ ಕೈಲಿ ಕೊಡಿಸೋದು ಒಂದು ಎಕ್ಸ್ಪೀರಿಯನ್ಸ್. ಸೊ ಅದನ್ನು ಕೊಡಿಸಿದ್ರು, ನಾವು ಮಕ್ಳ ಕೈಲಿ ಕೊಡಿಸಿದ್ವಿ. ಆ್ಯಂಡ್ ಮಕ್ಕಳು ಆಬ್ವಿಯಸ್ಲಿ ದೇ ವಿಲ್ ಎಂಜಾಯ್ ಆ್ಯನಿಮಲ್ಸ್ ಆ್ಯಂಡ್ ಫೀಡಿಂಗ್ ದೆಮ್ ಒಂಥರ ಚೆನ್ನಾಗಂತ ಅನಿಸ್ತು ಫೀಲಿಂಗು. ಅದಾದಮೇಲೆ ನನ್ನ ಮಗಳು ಬನೀಸ್ ಹಿಂದೆ ಒಂದಷ್ಟು ಓಡಿದ್ಲು. Hi, Bunny. Viara, say hi to Bunny. Hop, little bunnies, hop, 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 little bunnies. Actually, you want to hop? Yeah. Come. Video, she's all with the bunny. Hop, little bunnies, hop, 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 little bunnies, hop, 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 little bunnies, hop, 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 hop. Give it to Bunny. Call Bunny. Bunny, Bunny. Give the bunny. No. You don't need. Give it to Bunny. Wow. Hi. Bunny. Hi. Bunny. Bunny. Music. Look at this. Music, Dada. See Dada. Bunny. Where's one more bunny?
One more bunny. That's a raccoon. You can see the bunny down there. Aww. It's okay. The bunnies will eat it off the shelf. There we go. Thank you. Where is the bunny? Bunny. ವಿಯಾರ ತುಂಬ ಎಂಜಾಯ್ ಮಾಡಿದ್ಲು ಬನೀಸ್ ಹಿಂದೆ ಓಡಿಸ್ಕೊಂಡು ಆಟ ಆಡ್ಕೊಂಡು. ಯೂಶಲಿ ರ್ಯಾಕೂನ್ಸ್ ಸ್ಕ್ಯಾವೆಂಜರ್ಸ್ ದೇ ಈಟ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆದರೆ ಇಲ್ಲಿ ಬಾಟ್ಲಲ್ಲಿ ಹಾಲು ಹಾಕಿ ಫೀಡ್ ಮಾಡಿಸಿದ್ವಿ. Body is so soft and literally like fluid. He's chunky. He's a little overweight. That's part of it. ಸ್ಕಂಕ್ ಸ್ಪ್ರೇ ಮಾಡೋದು ಅದರ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಆ ಥರ ಸ್ಪ್ರೇ ಮಾಡಿದ್ರೆ ಬರೀ ಸ್ನಾನ ಮಾಡಿದ್ರೆ ಅದರ ವಾಸನೆ ಹೋಗಲ್ಲ. ಯು ಹ್ಯಾವ್ ಟು ವಾಶ್ ಯೋರ್ ಸೆಲ್ಫ್ ಇನ್ ಟೊಮೆಟೊ ಜ್ಯೂಸ್ ಅಂತ ಹೇಳ್ತಾರೆ. ನಾವು ಸಿಟಿಲಿ ಬದುಕೋರು ಮಕ್ಕಳಿಗೆ ಏನೇನೋ ಟಾಯ್ಸ್ ಕೊಡಿಸ್ತೀವಿ. ಆದರೆ ಇಲ್ಲಿ ಫಾರ್ಮ್ ಲೈಫಲ್ಲಿ ಇರೋರು ಎಷ್ಟು ಚಂದ ದೇ ಹ್ಯಾವ್ ಪ್ಲ್ಯಾನ್ ದಟ್ ಟಾಯ್ ಆಟ ಆಡೋಕ್ಕೆ. ಆ ಟ್ರ್ಯಾಕ್ಟರಲ್ಲಿ ದೇ ಹ್ಯಾವ್ ಕೆಪ್ ದ್ಯಾಟ್ ಆ್ಯಂಡ್ ಕಾರ್ಸ್ ಎಲ್ಲ ಅದರಲ್ಲಿ ಮಕ್ಕಳು ಬಿಟ್ಟು ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ರಿಸೋರ್ಸ್ಫುಲ್ ಆಗಿ ಮಾಡಿದ್ದಾರೆ ಅಂತ ಅನಿಸ್ತು. ಐ ವಾಸ್ ರಿಯಲಿ ಇಂಪ್ರೆಸ್ಡ್ ವಿತ್ ಹೌ ಪೀಪಲ್ ಇನ್ ಫಾರ್ಮ್ ಆರ್ ಕಂಟ್ರಿ ಸೈಡ್ ಲಿವ್ ದರ್ ಲೈಫ್. ಐ ಥಿಂಕ್ ನಮ್ಮ ಕರ್ನಾಟಕದಲ್ಲೂ ಕೂಡ ಇದೇ ರೀತಿ, ಇಂಡಿಯಾದಲ್ಲಿ ಫಾರ್ ದ್ಯಾಟ್ ಮ್ಯಾಟರ್, ಎಷ್ಟು ರಿಸೋರ್ಸ್ಫುಲ್ ಆಗಿ ಮಕ್ಳುಗಳಿಗೆ ಇರೋದ್ರನ್ನಲ್ಲೇ ಒಂದು ಟಾಯ್ಸ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಅದಕ್ಕೆ ನೋಡೋಕ್ಕೆ ಖುಷಿ ಅನಿಸ್ತು ನನಗೆ. ನನ್ನ ಮಗಳಂತೂ ಸಿಕ್ಕಿದ ಲಿಸರ್ಡ್ಸ್ಗೆ ಎಲ್ಲ ಆ್ಯನಿಮಲ್ಸ್ಗೂ ಕಿಸ್ ಕೊಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಲು. ಒಂಥರ ನೋಡೋಕೆ ಖುಷಿ ಆಯಿತು, ಬಟ್ ನನಗೆ ಭಯ ಇರೋದ್ರಿಂದ ಸ್ವಲ್ಪ ಭಯ ಆಯಿತು. ಮಧ್ಯದಲ್ಲಿ ನಂದು ಟ್ರೈಪಾಡ್ ಸ್ಟ್ಯಾಂಡ್ನೇ ಎತ್ಕೊಂಡು ಓಡ್ತಾ ಇದ್ಲು. ದ್ಯಾಟ್ ವಾಸ್ ಆಲ್ಸೋ ಫನಿ ಟು ವಾಚ್. ಆ್ಯಂಡ್ ಯು ಕ್ಯಾನ್ ಸಿ ನನ್ನ ಗಂಡ ಮತ್ತು ನನ್ನ ಮಗಳು ಇಬ್ಬರಿಗಿರೋಷ್ಟು ಧೈರ್ಯ ನನಗೆ ಪ್ರಾಬಬ್ಲಿ ಒಂದು 10% ಇಲ್ಲ ಅನಿಸುತ್ತೆ ವೆನ್ ಇಟ್ ಕಮ್ಸ್ ಟು ಆ್ಯನಿಮಲ್ಸ್, ಸ್ಪೆಸಿಫಿಕಲಿ ರೆಪ್ಟೈಲ್ಸ್. ನೋಡಿ ಹೆಂಗೆ ಕಿಸ್ ಮಾಡ್ತಾ ಇದ್ದಾಳೆ. ನನಗೆ ಅಲ್ಲೇ ಫೇಂಟ್ ಆಗಿಬಿಡ್ತಿದ್ದೆ ಅನಿಸುತ್ತೆ ನನಗೆ ಅದು ಹತ್ತಿರ ಬಂದಿದ್ರು. ಮತ್ತೆ ಮಾಡ್ತಾಳೆ. ನಾನು ಲೈಕ್ ಹೌ ಆರ್ ಯು ಡೂಯಿಂಗ್ ಇಟ್? ನಾನು ಅಳ್ತಾ ಇದ್ರೆ ಶಿ ಥಿಂಕ್ಸ್ ದಟ್ ಐ ಆಮ್ ಗೆಟಿಂಗ್ ಸ್ಕೇಟ್. ಬಂದ ಅವಾಗ ನನಗೂ ಕಿಸಿ ಕೊಡ್ತಾಳೆ ಪಾಪ. ಮುದ್ದು ಇದಂತೂ ನನ್ನ ಬಂಗಾರಿ. ಐ ಥಿಂಕ್ ಓವರ್ ಆಲ್ ಮಕ್ಕಳು ಜಸ್ಟ್ ಎಂಜಾಯ್ಡ್ ದಿಸ್ ಪ್ಲೇಸ್. ಈವನ್ ನಾವು ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ನನ್ನ ಒಂದು ಫಿಯರ್ನ ಕೂಡ ನಾನು ಫೇಸ್ ಮಾಡಿದೆ ಈ ಲಿಸರ್ಡ್ಸ್ನ ಹಿಡ್ಕೊಳ್ಳೋದ್ರ ಮೂಲಕ. Hi, Madeleine. Hi. Okay, so now we are done. We are. Come. Let's place the gecko on your shoulder, right? On your shoulder. ಒಂಥರ ಈ ಜಾಗ ನೇಚರು ಮತ್ತು ಮಕ್ಕಳು ಆ್ಯಂಡ್ ಫ್ಯಾಮಿಲಿ ಒಂಥರ ಒಂದಾಗಿ ಎಷ್ಟು ಖುಷಿಯಾಗಿತ್ತು ಅಂತ ಅನಿಸ್ತು. ಮತ್ತು ನಾವೆಲ್ಲರೂ ನೇಚರ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಬಿಕಾಸ್ ಇದೆಲ್ಲನೂ ಈ ಆ್ಯನಿಮಲ್ಸ್ ಎಲ್ಲನೂ ಇಟ್ ಬಿಲಾಂಗ್ಸ್ ಟು ದ ನೇಚರ್ ಅಲ್ವಾ. ಆ್ಯಂಡ್ ಇಲ್ಲಿ ಒಂದೊಂದು ಆ್ಯನಿಮಲ್ ಕೂಡ ಇಟ್ಸ್ ಬಿನ್ ರೆಸ್ಕ್ಯೂಡ್ ಆರ್ ಯಾರಾದರೂ ಡೊನೇಟ್ ಮಾಡಿರೋದನ್ನ ದೇ ಆರ್ ಟೇಕಿಂಗ್ ಕೇರ್ ಆಫ್ ದೀಸ್ ಆ್ಯನಿಮಲ್ಸ್. ಸೊ ಇದೆಲ್ಲನೂ ದೇ ಟರ್ನ್ಡ್ ಇನ್ ಟು ಫಾರ್ಮ್ ಪೆಟ್ ಆ್ಯನಿಮಲ್ಸ್ ಥರ ಆಗಿದೆ ಅವ್ರಿಗೆ. ದೆನ್ ವಿ ಗಾಟ್ ಟು ಮೀಟ್ ಕೆಮಿಲಿಯನ್, ಕನ್ನಡದಲ್ಲಿ ಉಸಿರುಬಳ್ಳಿ ಅಂತ ಹೇಳ್ತಾರೆ. ನನ್ನ ಮಗಳು ಮತ್ತು ನಿಶಿಕ್ ಪುಟ್ಟಂಗೆ ಧೈರ್ಯ ಎಷ್ಟು ಚೆನ್ನಾಗಿದೆ. ಐ ಹ್ಯಾವ್ ಬಿನ್ ಟೆಲ್ಲಿಂಗ್ ಇಟ್. ಐ ಆಮ್ ಸೋ ಪ್ರೌಡ್. ಪೇರೆಂಟ್ಸ್ಗೆ ಇನ್ನೇನು ಬೇಕು, ಮಕ್ಕಳು ನೇಚರ್ ಜೊತೆ ಮಿಂಗಲ್ ಆಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಇದ್ರೆ ಅಷ್ಟೇ ಸಾಕು ಅನಿಸುತ್ತೆ. Hi Nishik, you wanna touch the doggy? Touchy kissy? Aww. Come on, Nishik. So we have 2 baby foxes there. They are our pets. ಇದು ಒಂದು ರೆಸ್ಕ್ಯೂ ಫಾಕ್ಸ್ ಆಗಿರೋದ್ರಿಂದ ಇದನ್ನ ಸದ್ಯಕ್ಕೆ ಕೇಜಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅದು ಹೊರಗಡೆ ಬಂದು ನೇಚರಲ್ಲಿರುತ್ತೆ. ಇವಾಗ ಸದ್ಯಕ್ಕೆ ಅಡ್ಜಸ್ಟ್ ಆಗಲಿ ಅಂತ ಕೇಜಲ್ಲಿ ಬಿಟ್ಟಿದ್ದಾರೆ. ಈ ಫಾಕ್ಸ್ಗಳ ಬಗ್ಗೆ ಒಂದು ವಿಶೇಷತೆ ಏನಂದರೆ ಅದಕ್ಕೆ ಹಶ್ವಿಲ್ಲ ಅಂತಂದ್ರೂ ಕೂಡ ನಾವು ಏನೇ ಕೊಟ್ಟರು ಅದನ್ನು ಇಸ್ಕೊಂಡು ಅದನ್ನ ಹೋಗಿ ಹೈಡ್ ಮಾಡಿ ಅದಕ್ಕೆ ಯಾವಾಗ ಹಶ್ವಾಗತ್ತೆ ಅವಾಗ ಅದು ತೆಗೆದು ತಿನ್ಕೊಳ್ಳುತ್ತೆ. ಇದು ಫಾಕ್ಸ್ನ ಒಂದು ವಿಶೇಷತೆ. ಅದಾದಮೇಲೆ ಡಾಂಕೀಸ್ನ ನೋಡೋಕೆ ಹೋದ್ವಿ. ಕತ್ತೆಗಳು ನೋಡಿದ್ದೀವಿ ಅಲ್ಲ, ಹಾಗೆ ಇದು ಕತ್ತೆಗಳು. ಆ್ಯಂಡ್ ಈ ಕತ್ತೆಯಲ್ಲಿ ಒಂದು ರೈಟ್ ಸೈಡಲ್ಲಿರೋ ಒಂದು ಕತ್ತೆ, ಇದ್ರ ಹೆಸರು ವಿಕ್ಕಿ ಅಂತ. ಆ್ಯಂಡ್ ಇದು ಪ್ರೆಗ್ನೆಂಟ್ ಆಗಿದೆ ಆ್ಯಂಡ್ ವೆರಿ ಸೂನ್ ಇಟ್ ವಿಲ್ ಗಿವ್ ಬರ್ತ್.
They have never bucked at a kid or a human. They're all very nice, but sometimes they buck at each other, and it could be that they get in between it. So just be careful with that. Be careful. And the piggy, don't hand feed the piggy because the piggy will bite. ಮಕ್ಕಳು ಇಂಡಿಯಾಲ್ ಬೆಳೆದ್ರೆ ಅವ್ರಿಗಿದೆಲ್ಲ ನೋಡಕ್ ಸಿಗತ್ತೆ. ಮೇ ಬಿ ಹಳ್ಳಿ ಲೈಫ್ಗೆ ತೋರಿಸ್ಬೋದು. ನಾನು ಮೈಸೂರಲ್ಲಿ ಬೆಳೆದಿದ್ರಿಂದ ನನಗೆ ಗೋಟ್ಸು, ಶೀಪು, ಪಿಗ್ಸು ಇದೆಲ್ಲ ನೋಡಿ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ನನ್ನ ಮಗಳಿಗೆ ಅದೆಲ್ಲ ತೋರ್ಸಕ್ ಆಗ್ತಿಲ್ವಲ್ಲ ಅಂತ ಒಂದು ಬೇಜಾರಿತ್ತು. ಬಟ್ ಈ ಒಂದು ಫಾರ್ಮಿಂದ ನಾವು ನಮ್ಮ ಮಕ್ಕಳಿಗೆ ಇದನ್ನ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಚೆನ್ನಾಗಂತ ಅನಿಸ್ತು. ಬಟ್ ನೆಕ್ಸ್ಟ್ ಟೈಮ್ ಇಂಡಿಯಾಗೆ ಹೋದಾಗ ಮೇ ಬಿ ಅದರ ಹಳ್ಳಿಗೆ, ನಮ್ಮ ಒಂದು ರೂಟ್ ಇರೋ ಹಳ್ಳಿಗೆ ಕರ್ಕೊಂಡು ಹೋಗಿ ತೋರಿಸಿ ಮತ್ತೆ ಅದೊಂದು ಎಂಜಾಯ್ ಮಾಡಿಸ್ಬೇಕು ಅನ್ನೋ ಆಸೆ ಕೂಡ ಇದೆ. ಈ ಒಂದು ಹಂದಿ ಅವ್ರಿಗೆ ಡೊನೇಷನಲ್ಲಿ ಸಿಕ್ಕಿರೋದು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅದಾದ್ಮೇಲೆ ಹಿ ಟುಕ್ ಅಸ್ ಟು ಮೀಟ್ ದಿಸ್ ಬ್ಯೂಟಿಫುಲ್ ಇಮು. ಇದ್ರ ಹೆಸರು ಬಿಗ್ಗಿ. ಅದಾದ್ಮೇಲೆ ಹಸು ನೋಡಿದ್ವಿ. ಹಸುಗೆ ಮುಟ್ಟಿದ್ರು ಮಕ್ಕಳುಗಳು, ಎಂಜಾಯ್ ಮಾಡಿದ್ರು. ಸ್ವಲ್ಪ ಫುಡ್ ಎಲ್ಲ ಕೊಟ್ಟರು ಮಕ್ಕಳು. ಆ್ಯಕ್ಚುಲಿ ಇಮುನ ಮೀಟ್ ಮಾಡಿದ್ದು ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನು ಯಾವತ್ತೂ ಇಮು ಅಷ್ಟು ಕ್ಲೋಸ್ ಪ್ರಾಕ್ಸಿಮಿಟಿಲಿ ನೋಡಿದ್ದೇ ಇಲ್ಲ. ಸೊ ದಿಸ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಐ ವುಡ್ ಸೇ. ಏನಾಗಲ್ಲ. ಮಿಕ್ಕಿರೋದು ಬೆರಳ. ತುಂಬಾ ಬಿಸಿಲಿತ್ತು, ಮಕ್ಕಳು ತುಂಬಾ ಟಯರ್ಡ್ ಆಗೋಗಿದ್ರು. ನಮಗೂ ಸಖತ್ ಸುಸ್ತಾಗ್ತಾ ಇತ್ತು, ಕೆಂಪಿಗಾಗೋಗಿದ್ವಿ ಎಲ್ಲರೂ. ಬಟ್ ಓವರ್ ಆಲ್ ದಿಸ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಕ್ಕಳು ಎಂಜಾಯ್ ಮಾಡಿದ್ರು, ದೊಡ್ಡವರಾಗಿ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ ಆನಿಮಲ್ಸ್ ಕೂಡ ನಮ್ಮನ್ನ ಮೀಟ್ ಮಾಡಿ ಎಂಜಾಯ್ ಮಾಡ್ತು ಅಂತ ಅನ್ಕೊಳ್ತೀವಿ. ಬಿ ಕೇರ್ಫುಲ್, ಜೆಂಟಲ್, ಸಿ ಸಿಟ್ ಸಿಟ್ ಸ್ಟೇ ದೇರ್. ಈ ಮುನ್ಬಿಟ್ಟು Gentle. Yeah, she'll sit on top of. Yeah, she can. She can? Come, yeah. She wants to kiss him also. Sit down here. ಲಾಸ್ಟಲ್ಲಿ ಫಾಕ್ಸ್ನ ಟಚ್ ಆ್ಯಂಡ್ ಫೀಲ್ ಮಾಡೋ ಒಂದು ಆಪರ್ಚುನಿಟಿ ಸಿಕ್ತು. ಅದನ್ನು ಮುಗಿಸ್ಕೊಂಡು ವಿ ಸೆಡ್ ಬಾಯ್ ಟು ಆರ್ ಟೂರ್ ಗೈಡ್ ಆ್ಯಂಡ್ ದ ಫಾರ್ಮ್ ಓನರ್ ಡೇಮಿಯನ್. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಕಾರಲ್ಲಿ ಮನೆ ಕಡೆ ಪಯಣ ಮಾಡಿ ಬಂದ್ವಿ. ಸುಸ್ತಾಗೋಗಿತ್ತು. ಸೊ ವಿ ಕೈಂಡ್ ಆಫ್ ರೆಸ್ಟೆಡ್ ವೆಲ್ ಒನ್ಸ್ ವಿ ಗಾಟ್ ಹೋಮ್. ಈ ನಮ್ಮ ಒಂದು ಫಾರ್ಮ್ ವಿಸಿಟ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಹೋಪ್ ಯು ಲೈಕ್ ದ ಎಕ್ಸ್ಪೀರಿಯನ್ಸ್ ಥ್ರೂ ದಿಸ್ ವಿಡಿಯೋ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಆ್ಯಂಡ್ hit the bell icon. I will look forward to meeting you guys again with another video. Bye.